ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜೆ ಕಿಚನ್. ಇವತ್ತು ಅವಲಕ್ಕಿ ದೋಸೆ ಮಾಡೋಣ ಅಂತ ಅವಲಕ್ಕಿ ತೊಳೆದು ನಾನು ನೀರು ಸ್ವಲ್ಪ ಇಲ್ದಂಗೆ ಬಸ್ತಿ ಅದಕ್ಕೆ ನಾನು ರವೆ ಹಾಕ್ಕೊತ ಇದ್ದೀನಿ. ಬನ್ಸಿ ರವೆನಾದರೂ ಹಾಕಿ, ಇಲ್ಲಾಂದರೆ ಸಣ್ಣ ರವೆ ಮಾಮೂಲಿ ಸೂಜಿ ರವೆ ಇರುತ್ತಲ್ಲ ಅದನ್ನಾದರೂ ಹಾಕಿ, ಅದನ್ನೆಲ್ಲ ಹಾಕಿ ಮೊಸರು ಒಂದು ಬೌಲ್ ಮೊಸರು ಹಾಕಿ ಸ್ವಲ್ಪ ನೀರು ಹಾಕಿ ಅದು ನೆನೆಬೇಕು. ಅಷ್ಟು ಮಾತ್ರ ನೀರು ಹಾಕೋಣ, ಫುಲ್ಲು ನೀರು ಹಾಕಿದ್ರೆ ಚೆನ್ನಾಗಿರಲ್ಲ. ನಮ್ಗೆ ಅದು ನೆನೆಬೇಕು, ಅಷ್ಟು ಮಾತ್ರ ಹಾಕಬೇಕು. ಅಂದರೆ ಅದ್ರ ಸಮ ಹಾಕಿ ಆವಾಗ ರವೆ ಮತ್ತು ಅವಲಕ್ಕಿ ನೆನೆಯುತ್ತೆ ನೀಟಾಗಿ. ಆ ನೆನೆವರೆಗೂ ನಾವು ಇವಾಗ ಟೊಮೊಟೊ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಇಡೋಣ. ಬಾಣಲೆಗೆ ಸ್ವಲ್ಪ ಎಣ್ಣೆ, 1 ಸ್ಪೂನಷ್ಟು, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ದೊಡ್ಡ ಸ್ಪೂನಲ್ಲಿ ಹಾಕಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆಯ್ತಿದ್ದಂಗೆ ಅದಕ್ಕೆ 4 ಹಸಿಮೆಣ್ಸಿನ್ಕಾಯಿ, ಒಂದು ಗೆಡ್ಡೆ ಈರುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಆಮೇಲೆ 1 ಗೆಡ್ಡೆ ಈರುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಟೊಮೊಟೊ 3ರಿಂದ 4 ಟೊಮೊಟೊ ಹಾಕಿದ್ದೀನಿ ನಾನು. 4 ಜನಕ್ಕೆ ಚಟ್ನಿ ಸರಿ ಹೋಗುತ್ತೆ, ಅದಕ್ಕೆ ನಾನು 3ರಿಂದ 4 ಟೊಮೊಟೊ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು, ಸಾಫ್ಟ್ ಆಗಬೇಕೆಲ್ಲ. ಆ ಥರ ನೀಟಾಗಿ ಹುರ್ಕೊಳ್ಳೋಣ. ಇವಾಗ ನೋಡಿ, ನಾನು ಮುಚ್ಚಿಟ್ಟಿದ್ನಲ್ಲ 10 ನಿಮಿಷ ಆಗಿದೆ. ನೋಡಿ, ಇದು ನೀರು ಎಷ್ಟಿತ್ತು ಎಲ್ಲ ಫುಲ್ಲು ಡ್ರೈ ಆಗಿ ನೀಟಾಗಿ ನೆನ್ಕೊಂಡಿದೆ. ಇದನ್ನು ಸ್ವಲ್ಪನೇ ನಾವು ಜಾರ್ಗೆ ಹಾಕಿ ನೈಸಾಗಿ ದೋಸೆ ಹಿಟ್ಟು ಅದಕ್ಕೆ ರುಬ್ಕೋಬೇಕು. ನೋಡಿ, ಈ ಥರ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಎಷ್ಟು ನೆನೆಸಿದ್ದೀವೋ ಅಷ್ಟು ಒಂದು ಪಾತ್ರೆಗೆ ಇದು ಮಾಡ್ಕೋಬೇಕು. ಇವಾಗ ನಾವು ಒಂದು ತವಕ್ಕೆ ಎಣ್ಣೆ ಹಾಕಿ, ಬಾಣಲೆಗೆ ಎಣ್ಣೆ ಹಾಕಿ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣಗೆ ಹಚ್ಬಿಟ್ಟು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ನಿಮಗೆ ಇದಕ್ಕೆ ಏನು ತರಕಾರಿ ಬೇಕಾದ್ರೂ ಹಚ್ಚಾಕೋಬೋದು. ನಾನು ಬೀನ್ಸು ಮತ್ತು ಕ್ಯಾರೆಟ್ನ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ. ಅದನ್ನು ತೊಳೆದು ನಾನು ಇವಾಗೇನು ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಸೇರಿಸ್ತಾಯಿದ್ದೀನಿ. ನೋಡಿ, ಈ ಥರ ನೀಟಾಗಿ ತೊಳೆದು ಅದಕ್ಕೆ ಹಾಕಿ ಎಣ್ಣೆಲೇ ಅದು ಫುಲ್ಲು ಬೇಯಬೇಕು. ಆ ಥರ ಹುರ್ಕೊಳ್ರಿ ಚೆನ್ನಾಗಿ ಎಣ್ಣೆಯಲ್ಲಿ. ಇವಾಗ ನಾನೇನು ಹುರ್ಕೊಂತಿದ್ನಲ್ಲ ಟೊಮೊಟೊ ಚಟ್ನಿಗೆ ಅದು ಆಗಿದೆ. ಆರಕ್ಕಿಟ್ಟಿದ್ದೆ, ಆರಿದೆ. ಅದಕ್ಕೆ ರುಬ್ಕೊಳ್ಳೋಣ. ನಾವು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬೇಕಾದ್ರೆ ಒಂದಿಷ್ಟು ಹುಣಸೆಹಣ್ಣು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬರೋಣ, ಉಪ್ಪು ಹಾಕಿ. ಇವಾಗ ನಾವು ಈ ಕಡೆ ಇಟ್ಟಿದ್ವಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡೋಣ. ಇವಾಗ ರುಬ್ಬೇಕಾದ್ರೆ ಉಪ್ಪು ಮತ್ತು ಒಂದು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಅಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ಇದನ್ನು ಹಾಕಿ ರುಬ್ಕೊಬರೋಣ. ನೋಡಿ, ನೈಸಾಗಿ ರುಬ್ಬಬೇಕು. ಇವಾಗ ಇದು ಆಗಿದೆ, ಇಷ್ಟು ಬೆಂದರೆ ಸಾಕು. ಇವಾಗ ನಾವು ಏನು ಟೊಮೊಟೊ ಚಟ್ನಿ ಹುರ್ಕೊಂಡಿದ್ವಲ್ಲ ಅದಕ್ಕೆ ನಾವು ಒಗ್ಗರಣೆ ಕೊಟ್ಕೊಳ್ಳೋಣ. ಸಾಸಿವೆ ಹಾಕಿದ್ದೀನಿ, ಎಣ್ಣೆ ಮತ್ತು ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಖಾರದ ಮೆಣಸಿನ್ಕಾಯಿ ಹಾಕಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇವಾಗ ಇದೇನು ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಆ ಬೌಲ್ಗೆ ಹಾಕೋಣ ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡೋಣ. ನಿಮಗೆ ಉಪ್ಪು ಬೇಕಾದರೆ ಇವಾಗಲೇ ನೀವು ಆ್ಯಡ್ ಮಾಡಿ, ಇಲ್ಲ ಅಂತಂದರೆ ಕರೆಕ್ಟಾಗಿತ್ತು ಅಂತಂದರೆ ಓಕೆ. ಇದು ಚಟ್ನಿ ರೆಡಿಯಾಗಿದೆ. ಇವಾಗ ನಾವು ದೋಸೆ ಹಿಟ್ಟು ನಾವು ಇದು ಮಾಡ್ಕೊಂಡಿದ್ವಲ್ಲ, ರುಬ್ಬಿಟ್ಕೊಂಡಿದ್ವಲ್ಲ, ಅದಕ್ಕೆ ನಾವೇನು ಒಗ್ಗರಣೆ ಮತ್ತು ತರಕಾರಿ ಹಾಕಿದ್ವಲ್ಲ ಅದನ್ನು ಸೇರಿಸೋಣ. ನೀವು ಈ ತರಕಾರಿ ಜೊತೆಗೆ ಇನ್ನೂ ಬೀಟ್ರೋಟ್ ಆದರೂ ಹಾಕಿ, ಇಲ್ಲಾಂದರೆ ಕಾಲಿಫ್ಲವರು, ಏನು ತರಕಾರಿ ಇದ್ರೂ ನೀವು ಹಾಕೋಬೋದು. ಅದಕ್ಕೆ ಉಪ್ಪು ಸೇರಿಸಿ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವೇನು ತರಕಾರಿ ಈರುಳ್ಳಿ ಎಲ್ಲ ಹುರ್ಕೊಂಡಿದ್ವಲ್ಲ ಅದೇ ಬಾಣಲೆಗೆ ಇವಾಗ ಕೊತ್ತಂಬರಿನ ಸ್ವಲ್ಪ ನಾನು ದೋಸೆ ಹಿಟ್ಟಿಗೆ ಮತ್ತು ಚಟ್ನಿಗೂ ಸ್ವಲ್ಪ ಉದುರಿಸ್ತಾ ಇದ್ದೀನಿ. ನೋಡಿ, ಈ ಥರ ಇವಾಗ ನಾನು ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆನೂ ಇಟ್ಟಿದ್ದೀನಿ. ಬಾಣಲೆ ತವ ಏನು ಬೇಕಾದರೂ ನೀವು ಇಡ್ಬೋದು. ನಾನು ಅದೇ ತರಕಾರಿ ಎಲ್ಲ ಹುರ್ಕೊಂಡಿದ್ನಲ್ಲ ಅದೇ ಬಾಣಲೆ ಇಟ್ಟಿದ್ದೀನಿ. ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ನಾವು ದೋಸೆ ಹಿಟ್ಟು ಹಾಕ್ತೀವಲ್ಲ ಆ ಥರ, ಅಂದರೆ ತೆಳ್ಳಗೆ ಹಾಕೋದು ಬೇಡ, ಸ್ವಲ್ಪ ಮಂದಗೆ ಹಾಕಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ
ಹಾಕಿ ಎಬ್ಬಬೇಕಾದ್ರೂ ಏನು ತೀಳೋಗಲ್ಲ, ಕಿತ್ತೋಗಲ್ಲ. ಸ್ವಲ್ಪ ದಪ್ಪಗಿರೋ ಲಂಚ್ ಬಾಕ್ಸ್ಗೆ, ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೈಮ್ ಆದರೂ ಸರಿ, ಇಲ್ಲಾಂದರೆ ಸ್ಕೂಲ್ ಬಾಕ್ಸಿಗೆ ಏನಪ್ಪ ಬೆಳಗ್ಗೆ ಎದ್ದು ಮಾಡಬೇಕು, ದೋಸೆ ಹಿಟ್ಟು ನೆನೆಸಿಲ್ಲ ಅನ್ನೋರಿಗೆ ತುಂಬ ಒಳ್ಳೆ ರೆಸಿಪಿ ಇದು. ಒಂದು ಸಲ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಇದೆಲ್ಲ ದಿಢೀರ್ ಅಂತ ಮಾಡ್ಕೊಳ್ಳೋದು. ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಅದು ಟೊಮಟೊ ಚಟ್ನಿ ಅಂತೂ ತುಂಬ ಕಾಂಬಿನೇಷನ್ ಆಗಿತ್ತು ಅದಕ್ಕೆ. ನೋಡಿ, ಇನ್ನೊಂದು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೆಳಗಡೆ ಅಂದರೆ ಬಾಣಲೆಗೆ ನೀವು ಎಣ್ಣೆನೋ ತುಪ್ಪನೋ ಏನಾದರೂ ಹಾಕಿ, ನಾನು ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ನಾನು ದೋಸೆ ಹಿಟ್ಟು ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿದ್ರೆ ಅದಾಗಿರುತ್ತೆ. ತಿರ್ಗಿ ಮತ್ತೆ ಉಲ್ಟಾ ಮಾಡಿದ್ರೆ ತರಕಾರಿ ಆಲ್ಮೋಸ್ಟ್ ಬೆಂದಿರೋದ್ರಿಂದ ಏನು ಜಾಸ್ತಿ ಏನು ಇದು ಮಾಡೋಂಥ ಅವಶ್ಯಕತೆ ಇಲ್ಲ. ಈ ಥರ ನೋಡಿ, ಇದಾಗಿದೆ. ಇಷ್ಟು ಬೆಂದರೆ ಸಾಕು. ಇವಾಗ ಅವಲಕ್ಕಿ ಮತ್ತು ರವೆ ದೋಸೆ ರೆಡಿಯಾಗಿದೆ. ಟೊಮೊಟೊ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ರೆಸಿಪಿ ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಮಾಡಿ ತಿನ್ನಿ, ಹೇಗಿದೆ ಅಂತ ಕಮೆಂಟ್ ಹಾಕಿ. ನನ್ನ ಚಾನಲ್ ಯಾರ್ಯಾರು ನೋಡ್ತೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್, ತುಂಬ ಧನ್ಯವಾದಗಳು. ಹೀಗೆ ನನ್ನ ಚಾನಲ್ನ ನೋಡ್ತಾಯಿರಿ. ಒಳ್ಳೊಳ್ಳೆ ರೆಸಿಪಿ ಹಾಕ್ತೀನಿ, ಮಾಡಿ ತಿನ್ನಿ, ಕಮೆಂಟ್ ಹಾಕಿ ಹೇಗಿದೆ ಅಂತ ಅಂದ್ಬಿಟ್ಟು.